ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರೆ ಅಂದ್ಕೊತೀನಿ. 8:30-9ಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ನಾನು ಟಿಫಿನಿಗೆ ರೆಡಿ ಮಾಡೋಕೆ ಬಂದೀನಿ. ಇಲ್ಲಿ ನೋಡಿ, ಹಸಿ ಖಾರ ಪೇಸ್ಟ್ ಮಾಡಿಟ್ಕೊಂಡಿನಿ. ಹೀರೆಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ. ಹೀರೆಕಾಯಿ ಒಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟವು. ತಂದು ಭಾಳ ದಿನ ಆಗೈತಿ, ಮಾಡೋಕ್ಕಾಗೇ ಇಲ್ಲ. ನನಗೂ 4-5 ದಿವಸ ಆಯ್ತು. ಮತ್ತು ವೇಸ್ಟ್ನು ಮಾಡೋಕೆ ಮನಸ್ಸಿಲ್ಲ. ಯಾಕಂದ್ರೆ ಇವಾಗಂತೂ ತರಕಾರಿ ಭಾಳ ಕಾಸ್ಟ್ಲಿ ಆಗಿಬಿಟ್ಟೈತಿ. ಏನೂ ವೇಸ್ಟ್ ಮಾಡಬಾರ್ದು. ಒಂದೇನು ವೇಸ್ಟ್ ಮಾಡಿದ್ರೆ ನನಗಂತೂ ಒಂಥರ ಅನ್ನಿಸ್ಬಿಟ್ಟಿರ್ತೈತಿ. ಒಂದೊಂದು ಸಲ ಮನೆ ಒಳಗೆ ಏನಾರು ಮಾಡ್ಬೇಕಂದ್ರೆ ತರಕಾರಿನೇ ಇರೋಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆದರೂ ಪರವಾಗಿಲ್ಲ, ಇದು ಮಾಡಬೇಕು ಅಂಥೇಳಿ ಇವತ್ತು ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡು ಹೀರೆಕಾಯಿನೆಲ್ಲ ಕ್ಲೀನಾಗಿ ಅದ್ರದ್ದು ಮೇಲೆ ಸಿಪ್ಪೆ ಇರ್ತದಲ್ಲ, ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೆ. ನನ್ನ ಮಗಳು ಆರಾಮಾಗಿ ನಿದ್ದೆ ಮಾಡತ್ತಿದ್ಲು. ಯಾಕೋ ಅಕ್ಕಿ ಸ್ವಲ್ಪ ಮಕ್ಕೊಂಡ್ರೆ ಕೆಲಸ ಆಗ್ತಾವೆ, ಎದ್ದು ಬಿಟ್ಲು ಅಂದ್ರೆ ನಿಜವಾಗ್ಲೂ ಒಂದು ಕೆಲಸ ಮಾಡೋಕೆ ಬಿಡೋಂಗಿಲ್ಲ. ಅಕ್ಕಿ ಅಷ್ಟು ಕಿರಿ ಮಾಡ್ತಿರ್ತಾಳೆ, ಎಲ್ಲ ಅಳ್ತಿರ್ತಾಳೆ. ಅಕ್ಕಿ ಹೆಂಗೆ ಅದಾಳಂದ್ರೆ, ನಾನು ಏನಾರು ಕೆಲಸ ಮಾಡುವಾಗ ಅಳ್ತಾಳೆ. ಅದನ್ನು ಆಕಿ ಮುಂದೆ ಸುಮ್ಮನೆ ಕುಂತೆ ಅಂದರೆ ಸುಮ್ಮನೆ ಆಟ ಆಡ್ಕೊಂತ ಎಷ್ಟು ಚಂದ ಕುಂತ್ಬಿಟ್ಟಿರ್ತಾಳೆ. ಅದಕ್ಕೆ ನಮ್ಮ ಮನೆಯೊಳಗೆ ನಮ್ಮ ಅತ್ತೆಯವರು ಬೈತಿರ್ತಾರೆ, ನೀನು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ನೋಡು, ಅಡುಗೆ ಮಾಡುವಾಗ, ಊಟ ಮಾಡುವಾಗ, ಕೆಲಸ ಮಾಡುವಾಗ ಬರೀ ಅಳ್ತಾಳೆ, ಉಳ್ಕಿದ ಟೈಮ್ ಒಳಗೆ ಸುಮ್ಮನೆ ಆಟ ಆಡ್ತಿರ್ತಾಳೆ. ಹಂಗೆ ಯಾಕೆ ಮಾಡ್ತಾಳೆ ಆಕಿ ಅಂತ ಅಂತಿರ್ತಾರೆ. ಆಕೆ ಹಂಗೆ ಯಾಕೆ ಮಾಡ್ತಾಳೆ ಅಂತಂದ್ರೆ ನನಗೂ ಗೊತ್ತಿಲ್ಲ. ಇನ್ನು ಸಣ್ಣಕ್ಕೆ ಅದಾಳಲ್ಲ, ಗೊತ್ತಾಗಂಗಿಲ್ಲ. ಇಲ್ಲಿ ನೋಡಿರಿ, ಗಂಜಿ ಮಾಡತ್ತಿದ್ದೆ ಅಕ್ಕಿಗೆ. ಯಾಕಂದ್ರೆ ಕಿರಿಕಿರಿ ಮಾಡತ್ತಿದ್ಲು. ಎದ್ದು ಬಂದು ಕುಂದ್ಲು ಇಲ್ಲೇ. ನಾನು ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೀನಿ. ರೊಟ್ಟಿ ಮಾಡ್ಬೇಕು ಅನ್ನೋಷ್ಟ ಎದ್ದು ಬಂದು ಕುಂತು ಬಿಟ್ಲು. ಅದಕ್ಕೆ ಅಕ್ಕಿಗೆ ಫಸ್ಟ್ ಗಂಜಿ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ. ಮತ್ತು ಆರಾಕ ಒಂದು ಸ್ವಲ್ಪ ಬೇಕಾಗ್ತೈತಲ್ಲ, ತಣ್ಣಗಾಗಬೇಕು ಅಂತಂದು ಈ ಕಡೆ ಹಿಟ್ಟು ನೀರು ಹಾಕ್ಕೊಳತ್ತಿದ್ದೆ. ಅಂದ್ರೆ ರೊಟ್ಟಿ ಮಾಡಬೇಕಲ್ಲ, ಪಲ್ಯ ಮಾಡಿ ಸೈಡ್ಗೆ ಇಟ್ಟೀನಿ. ಈಗ ರೊಟ್ಟಿ ಭಾಳ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಒಂದು 4 ಜನಕ್ಕೆ ಆಗುವಷ್ಟು ರೊಟ್ಟಿ ಮಾಡ್ತೀನಿ. ಇದು ರೊಟ್ಟಿ ರೆಸಿಪಿ ಕೇಳಿದ್ರಿ, ನನ್ನ ವಿಡಿಯೋಸ್ ಅದಾವೆ ನೋಡಿರಿ, ಹಳೆಯ ವಿಡಿಯೋಸ. ಅಲ್ಲಿ ನಾನು ಅಪ್ಲೋಡ್ ಮಾಡೀನಿ ನನ್ನ ರೊಟ್ಟಿ ಹೆಂಗೆ ಮಾಡೋದು ಏನು ಅಂಥೇಳಿ. ಒಂದು ಶಾರ್ಟ್ ವಿಡಿಯೋನು ಮಾಡ್ಬೇಕು ಅಂದ್ಕೊಂಡೀನಿ, ಬಟ್ ಟೈಮ್ ಸಿಗೋದಿಲ್ಲ ನನಗೆ. ಇನ್ನೊಂದು ಸರ್ತಿ ನಾನು ಮಾಡುವಾಗ ಖಂಡಿತವಾಗ್ಲೂ ನಿಮ್ಗೆ ಮಾಡಿ ತೋರಿಸ್ತೀನಿ. ನನಗೂ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ನೋಡಿರಿ. ಹರಿದ್ಬಿಟ್ಟು ಅವ್ರು ರೊಟ್ಟಿ ಮಾಡಿಟ್ಟೆ ನಾನೆಲ್ಲನೂ. ಅದೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೋಡಿರಿ. ಸ್ವಲ್ಪ ಹರಿದವು ರೊಟ್ಟಿ ಅಂದರೆ ಒಂದು 9 ಮಂತ್ಸ್ ಗ್ಯಾಪ್ ಆತಲ್ಲ, ಮತ್ತು ಸ್ವಲ್ಪ ಕೈ ಇದಾದಂಗೆ ಆಗ್ಬಿಟ್ಟಿತ್ತು ನಂಗೆ. ಸ್ವಲ್ಪ ಗ್ಯಾಪ್ ಕೊಡ್ಲಾರ್ದಂಗೆ ಕೆಲಸ ಮಾಡಿದ್ರೆ ನೀಟ್ ಆಗ್ತೈತಿ. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅಂದರೆ ಹಿಂಗೆ ಆಗ್ತೈತಿ. ಒಂದು ಡಬ್ಬಿ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕಂದರೆ ನ್ಯೂ ಇಯರ್ ದಿನ ಡ್ಯಾನ್ಸ್ ಮಾಡಿ ಲೇಟಾಗಿ 2 ಗಂಟೆಗೆ ಮಕ್ಕೊಂಡಿವಲ್ಲ, ನಿದ್ದೆ ಜೋರು ಬರತ್ಬಿಟ್ಟೈತೆ ನನಗೆ. ಏನು ಕೆಲಸ ಮಾಡೋಕ್ಕೂ ಮೂಡಿದ್ದಿಲ್ಲ. ಮತ್ತು ಒಂದು 2-3 ದಿವಸದ ಬಟ್ಟೆ ರಾಶಿ ಹಂಗೆ ಇಟ್ಬಿಟ್ಟಿದ್ದೆ, ಮಡಚೇ ಇರಲಿಲ್ಲ ಅವನ್ನ. ಮತ್ತು ಬಟ್ಟೆನೂ ವಾಶ್ ಮಾಡಿಲ್ಲ ನಾನು, ಹಂಗೆ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ಫಸ್ಟ್ ಮಲ್ಕೊಂಡು ಎದ್ಬಿಡ್ತೀನಿ, ಆಮೇಲೆ ಬಟ್ಟೆ ಇಟ್ಟು ವಾಶ್ ಮಾಡಿದ್ರೆ ಆತಂತಂದು ಬಟ್ಟೆ ವಾಶ್ ಮಾಡಿಬಿಟ್ಟು ಅಡುಗೆನೂ ಏನು ಮಾಡಿರಲಿಲ್ಲ. ಆಮೇಲೆ ಎದ್ದು ಮಾಡಿದ್ರೆ ಆತಂತ ಸುಮ್ಮನೆ ಇದ್ದೆ. ಬಟ್ಟೆ ಫಸ್ಟ್ ಬಟ್ಟೆ 1-2 ತಾಸು ನಿದ್ದೆ ಮಾಡಿ ಮೈಂಡ್ ಒಂಥರ ಫ್ರೆಶ್ ಅನ್ನಿಸ್ತು. ಆಮೇಲೆ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಈ ಕಡೆ 3 ದಿವಸದ ಬಟ್ಟೆ ಇದ್ವಲ್ಲ, ಬಟ್ಟೆ ಎಲ್ಲ ಮಡ್ಚಾಕೊಂತಿದ್ದೆ. ಇವು ಬಟ್ಟೆ ನಮ್ಮದು ಇಡೋಕೆ ಜಾಗನೇ ಇಲ್ಲ. ಸೊ ಅಷ್ಟು ಬಟ್ಟೆ ಆಗ್ಬಿಟ್ಟವು, ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ನನ್ನ ಮಗಳಲ್ಲೇ ಆಟಾಡ್ಕೊಂತ ಕುಂತಿದ್ಲು ಒಂದು ಸೈಡ್, ಬಟ್ಟೆ ಎಲ್ಲ ಕೆತ್ಕೊಂತ. ಆಕಿ ಸುಮ್ಮನಿದ್ದಾಗ ನಾನು ಕೆಲಸ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದ್ರೆ ಅಳಕ್ಕೆ ಸ್ಟಾರ್ಟ್. ನೋಡಿರಿ, ಎಲ್ಲ ಬಟ್ಟೆನೂ ಮಡಚಿಟ್ಟೆ ನಾನು ಇವಾಗ. ಬೆಳಕು ಸ್ವಲ್ಪ ಭಾಳ ಬರ್ತೈತಲ್ಲ, ಸೊ ಅದು ವಿಡಿಯೋ ಸ್ವಲ್ಪ ನಿಮ್ಗೆ ಫೋಕಸ್ ಭಾಳ ಕಾಣ್ತೈತಿ. ಇನ್ನೇನು 2025 ಬಂದೇ ಬಿಡ್ತು. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗೆ 1 ವರ್ಷ ಹೆಂಗೆ ಪಾಸ್ ಆಯ್ತು ಅಂತ ಗೊತ್ತಾಗಲಿಲ್ಲ. ಈ 1 ವರ್ಷದೊಳಗೆ ನಾವು ಏನು ಮಾಡಿದ್ವಿ ಅಂತಲೂ ಗೊತ್ತಿಲ್ಲ. ಅನ್ಕೋತೀವಿ ಎಲ್ಲ ಹೊಸ ಸ್ಟಾರ್ಟಪ್ ಮಾಡಬೇಕು, ಹೊಸದು ಮಾಡಬೇಕು, ಜರ್ನಿ ಹಂಗೆ ಹಿಂಗೆ ಅಂತ. ಬಟ್ ಏನೂ ಆಗಂಗಿಲ್ಲ. ಅದು ಮನಸ್ಸು ನಾವು ದೃಢವಾಗಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಸಾಧ್ಯವಾಗ್ತೈತಿ ಅಂತ ನಾನು ಅನ್ಕೋತೀನಿ. ನಾನು ಹಂಗೆ ನನ್ನ ಕೈಲೂ ಏನೋ ಮಾಡ್ಬೇಕು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿನ ಇವಾಗ 2 ವರ್ಷ ಆಯ್ತು ಅನ್ನಿಸ್ತೈತಿ. ಬಟ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಏನಾದರೂ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡೀನಿ. ಬಟ್ ಏನೋ ಸ್ವಲ್ಪ ಗ್ಯಾಪ್ ಆಗಿಬಿಡುತ್ತೆ. ಮತ್ತು ಕನ್ಸಿಸ್ಟೆನ್ಸಿ ಮೇನ್ ಆಗಿರ್ತೈತಿ. ನಾವು ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ಕೊಂತಿದ್ರೆ ಏನಾದರೂ ಒಂದು ನಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನಾವು ಗ್ಯಾಪ್ ಮಾಡಿದರೆ ಏನೂ ಸಿಗೋಂಗಿಲ್ಲ. ಎಕ್ಸಾಂಪಲ್ ನಾನು ಅದೇನಿಲ್ಲೇ, ನಾನು ಈ ವರ್ಷನಾದರೂ ನಾನು ಚಲೋದಾಗಿ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಬೇಕು ಅಂತಂದು ನಾನು ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ ನೋಡಿರಿ. ಅದು ನಾವು ಅಂದ್ಕೊಳ್ಳೋದೊಂದು, ಅದು ಆಗೋದೊಂದು. ದೇವರು ನಮ್ಗೆ ಬೇರೆನೇ ಬರೆದ್ಬಿಟ್ಟಿರ್ತಾನೆ. ಆದರೂ ನಾವು ನಮ್ಮ ಕೆಲಸ ಏನೈತಿ ನಾವು ಬಿಡೋಕೆ ಹೋಗ್ಬಾರ್ದು. ಸಕ್ಸಸ್ ಸಿಗ್ತೈತೋ ಬಿಡ್ತೈತೋ ನೆಕ್ಸ್ಟ್ ನಾವು ಅದನ್ನು ಒಟ್ಟು ಮಾಡ್ಕೊತ ಹೋಗ್ಬೇಕು. ಒಂದಿನ ಅದು ರೀಚ್ ಆಗೇ ಆಗ್ತೈತಿ ಅಂತ ನಾನು ಅನ್ಕೋತೀನಿ. ಅದು ನನ್ನ ಒಂದು ನಂಬಿಕೆನ ನಾನು ಇವಾಗ ಫಾಲೋ ಮಾಡತ್ತೀನಿ. ಏನಪ್ಪ ವ್ಯೂಸ್ ಬರಾತಿಲ್ಲ, ನಂಗೆ ಸಬ್ಸ್ಕ್ರೈಬರ್ಸ್ ಬರಾತಿಲ್ಲ ಅಂದ್ಕೊಂಡು ಕೈ ಕುಟ್ಕೊಂಡು ಕುಂತ್ರೆ ಸಾಧ್ಯನೇ ಆಗಂಗಿಲ್ಲ.
ಯಾಕಂದ್ರೆ ನಾವು ಅಂದ್ಕೊಳ್ಳೋದು ಆಗಂಗಿಲ್ಲ. ಸೊ ನಾವು ಟ್ರೈ ಮಾಡಬೇಕು ಅಂತೇಳಿ ನಾನು ಇವತ್ತು ಬಿಡ್ಲಾರ್ದಂಗೆ ಈಗ ವಿಡಿಯೋಸ್ ಕಂಟಿನ್ಯೂ ಹಾಕಕತ್ತೀನಿ. ನೋಡ್ಬೇಕು ದೇವ್ರು ಏನು ದಾರಿ ತೋರಿಸ್ತಾನೆ ಅಂತೇಳಿ. ಇವಾಗ ನಾನು ನಮ್ಮ ಮಮ್ಮಿ ಮನೆ ಕಡೆ ಹೊಂಟಿದ್ದೆ, ಸ್ವಲ್ಪ ಕೆಲಸ ಆಯ್ತು ಅಂತಂದು ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಸೇವ್ ಪುರಿ ನಮ್ಮ ಮಮ್ಮಿ ನಮ್ಮ ತಂಗಿ ಹೋಗಿ ತಿಂದು ಬಂದ್ವಿ. ಬಾ ತಿಂದು ಬರೋಣ ಅಂತಂದು ಭಾಳ ದಿವಸ ಆಗಿತ್ತಲ್ಲ, ಬಾಯಿ ಒಂಥರ ಆಗಿತ್ತಂತ ಹೋಗಿ ತಿಂದು ಬಂದು ಮನೆಗೆ ಬಂದು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡಾತಿದ್ದೆ. ಚಪಾತಿ ರೊಟ್ಟಿ ಏನೂ ಮಾಡಲಿಲ್ಲ. ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೆಂಗೆ ಮಾಡ್ತಾರಲ್ಲ ನಾರ್ಮಲಾಗಿ ನೀವೆಲ್ಲ ಹೆಂಗೆ ಮಾಡ್ತಿರಲ್ಲ ಹಂಗೆ ಮನೆಯೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದೆ. ಯಾಕಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು. ನೋಡಿರಿ ಇವಾಗ ಟೊಮೊಟೊ ಈರುಳ್ಳಿ ಅಷ್ಟು ಬಳಸ್ಕೊಂಡು ಮಾಡಾತೀನಿ. ನಾನು ಜಾಸ್ತಿ ಏನೂ ತರಕಾರಿ ಏನೂ ಹಾಕಿಲ್ಲ. ಲಾಸ್ಟಿಗೆ ಒಂದು ಆಲೂಗಡ್ಡೆ ಇತ್ತು, ಅದನ್ನು ಹೆಚ್ಚಿ ನೆನಪಾತದು ಮತ್ತು ಆಲೂಗಡ್ಡೆ ಹೆಚ್ಚಿ ಹಾಕಿ ಇವಾಗ ಕುಕ್ಕರ್ ಒಳಗೆ ಇಟ್ಟು ಅಡುಗೆ ಮುಗೀತು. ಒಂದು 10 ನಿಮಿಷದೊಳಗೆ ನಾನು ಟೊಮೊಟೊ ಬಾತ್ ರೆಡಿ ಮಾಡಿ ಇಲ್ಲೊಂದು ಬೇಬಿ ಫುಡ್ ರೆಡಿ ಮಾಡತ್ತೀನಿ. ಇದು ಸೂಜಿ ರವೆ. ಚಹಾ ಕುಡಿಯೋ ಲೋಟದೊಳಗೆ ನಾನು ಅರ್ಧ ಲೋಟ ತೊಗೊಂಡಿನಿ. ಇಷ್ಟು ರವೆ ತೊಗೊಂಡಿನಿ. ಇದು ಇಷ್ಟು ಹಾಕಿದ್ರೂ ಜಗ್ಗ ಈಡಾಗ್ತೈತಿ. ನೋಡಿರಿ ಆ ರವಾನ ಇವಾಗ ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಹನಿ ತುಪ್ಪ ಹಾಕಿ ನಾನು ಹುರ್ಕೊಳಕತ್ತೀನಿ. ತುಪ್ಪನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ಯಾಕಂದ್ರೆ ಒಬ್ಬೊಬ್ಬರು ಮಕ್ಕಳು ಗಂಟಲು ಹಿಡಿತೈತಿ ಅನ್ನೋರು ಸ್ವಲ್ಪ ತುಪ್ಪನ ನೋಡಿಕೊಂಡು ಯೂಸ್ ಮಾಡಿರಿ. ನೋಡಿರಿ ಇವಾಗ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳತ್ತೀನಿ. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಬನಾನಾ ಮತ್ತು ಇದು ಕೊಡೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ. ನಾವೆಲ್ಲೋ ಅಂದ್ಕೊತಿರ್ತೀವಿ ನಾವು ಕೆಲ್ಸದ ಗದ್ದಲದೊಳಗೆ ಅಥವಾ ನಾವೇನೋ ಒಂದು ಮಾಡ್ಕೊಂಡು ಮಕ್ಳಿಗೆ ಒಂದು ಹೆಲ್ತಿ ಫುಡ್ ಕೊಡಾಕತ್ತಿಲ್ಲೇನೋ ಅಂತ ಎಲ್ಲ ತಾಯಂದ್ರಿಗೂ ಫೀಲ್ ಆಗ್ತೈತಿ. ಮಕ್ಕಳು ತಿನ್ನೋ ಸಂಬಂಧ ತಾಯಂದ್ರೆ ಎಷ್ಟು ಸರ್ಕಸ್ ಮಾಡ್ತಾರೆ. ಸೊ ಆವಾಗ ನೆನಪಾಗ್ತೈತಿ, ದೇವರೇ ತಿನ್ನೋಕೆ ಎಷ್ಟು ಸರ್ಕಸ್ ಮಾಡಬೇಕಲ್ಲ ಇವರು, ಅವ್ರ ಹೊಟ್ಟೆಗೆ ತಿನ್ಸಂಗೆ ನಾವು ಸರ್ಕಸ್ ಮಾಡಬೇಕಲ್ಲ ಅನಿಸ್ತೈತೈತಿ. ಸೊ ಅದಕ್ಕೆ ಮಕ್ಕಳು ತಿಂದರೆ ಸಾಕಪ್ಪ, ತಾಯಂದ್ರೆ ಏನಾದರೂ ಮಾಡ್ಕೊಡೋಕೆ ರೆಡಿ ಆಗಿರ್ತಾರೆ ಅಂತ ನಾನು ರಿಯಲೈಸ್ ಮಾಡ್ಕೊಳತೈತಿ. ನನ್ನಷ್ಟಕ್ಕೆ ನಾನು ರಿಯಲೈಸ್ ಮಾಡ್ಕೊತಿರ್ತೀನಿ. ಸೊ ಅಂದು ತಾಯಿ ಅನ್ನೋದು ಗ್ರೇಟ್. ತಾಯಿ ಅನ್ನೋದೊಂದು ಎಲ್ಲೂ ನಮಗೆ ಸಿಗಂಗಿಲ್ಲ. ಇಲ್ಲಿ ನೋಡಿರಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಕೈ ಬಿಡ್ದಂಗೆ ತಿರುಗಿಸ್ಕೊಂಡು ಕುದಿಯಾಕೆ ಬಿಟ್ಟೀನಿ. ಈ ಕಡೆ ಅರ್ಧ ಬನಾನ ನಾನು ಸ್ಮ್ಯಾಶ್ ಆದರೂ ಮಾಡ್ಕೊಬೋದು, ಗ್ರೈಂಡ್ ಆದರೂ ಮಾಡ್ಕೊಬೋದು. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡೀನಿ ಸೈಡ್. ಇದು ನೋಡಿರಿ ಇಷ್ಟು ಗಟ್ಟಿ ಆಗೈತಿ. 9 ಮಂತ್ ಮಕ್ಕಳಿಗಾದ್ರೆ ಇಷ್ಟು ಗಟ್ಟಿ ಆದ್ರೆ ನಡಿತೈತಿ. ಅದ ನೀವು 6 ಮಂತ್ 7 ಮಂತ್ ಮಕ್ಳಿಗೆ ಕೊಡ್ತೀರಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊರಿ. ಅಂದರೆ ನೀರು ಸ್ವಲ್ಪ ಜಾಸ್ತಿನ ಹಾಕ್ಕೊಡ್ರಿ, ತೆಳುವಾಗ್ತೈತಿದೆ. ನೋಡಿರಿ ಇವಾಗ ರೆಡಿ ಆಯ್ತಿದೆ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಹಣ್ಣ ಇದಕ್ಕೆ ಮಿಕ್ಸ್ ಮಾಡಿ ನಾನು ತಿನ್ನಿಸ್ಬೋದು ಮಕ್ಕಳಿಗೆ. ಸ್ವಲ್ಪ ಹಾಲು ನೀವು ಆ್ಯಡ್ ಮಾಡ್ಬೋದು ಬೇಕು ಅಂದ್ರೆ. ನಾನೇನು ಇಲ್ಲ ಹಾಲು ಗಿಲೆ ಆ್ಯಡ್ ಮಾಡತ್ತಿಲ್ಲ. ಇಷ್ಟೇ ಕೊಟ್ಟರೆ ಸಾಕು. ಗಟ್ಟಿ ಅನ್ಸಾತ್ರೆ ನಿಮಗೆ ಸ್ವಲ್ಪ ಹಾಲು ಆ್ಯಡ್ ಮಾಡಿರಿ. ಆಯಿತು ನೋಡಿರಿ, ರೆಡಿ ಆಯಿತು. ನೋಡಿರಿ ಇಲ್ಲಿ ಟೊಮೊಟೊ ಬಾತ್ನ ಎಷ್ಟು ಉದ್ರಾಗಿ ರೆಡಿ ಆಗೈತಿ ನೋಡ್ತಾ ಇರ್ಬೋದು ನೀವು. ಜ್ಯೂಸಿಯಾಗಿ ಬಂದೈತಿ. ಸೊ ನನಗೆ ಮೊದಲೆಲ್ಲ ಇಷ್ಟು ಮಾಡೋಕ್ಕೆ ಬರ್ತಿದ್ದಿಲ್ಲ. ಈಗ ನನಗೆ ಶಾಕ್ ಆಗುತ್ತವ ಅವ್ರನ್ನ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಡುಗೆ ಅಂತಂದು. ಸೊ ನಾವು ಎಲ್ಲ ಊಟ ಗೀಟ ಮಾಡ್ಕೊಂಡು ಇವತ್ತಿನ ಡೇ ಹಿಂಗೆ ಎಂಡ್ ಆಯಿತು. ಮತ್ತು ನೆಕ್ಸ್ಟ್ ವ್ಲಾಗ್ಗಳಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಾತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಇಷ್ಟೆಲ್ಲ ಒಂದು ಕ್ರಿಯೇಟ್ ಮಾಡಿ ಏನೋ ಒಂದು ನಿಮ್ಗೆ ಹೆಲ್ಪ್, ಒಂದು ವಿಡಿಯೋ ಇನ್ಫಾರ್ಮೇಷನ್ ಕೊಡ್ತೀವಿ ಅಂದರೆ ಅದಕ್ಕೊಂದು ಲೈಕ್ ಸಿಕ್ಕರೆ ತುಂಬಾ ಹೆಲ್ಪೇ ಆಗ್ತೈತಿ.